ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು RVC ಕಟ್ ಆಫ್ RV ಕಾಲೇಜ್ ಅಂತ ಏನಿದೆ ಬೆಂಗಳೂರಲ್ಲಿ, ಅದರ ಒಂದು KCET ಕಟ್ ಆಫ್ ಫಾರ್ 2026 ನೋಡಕ್ ಹೋಗ್ತಾ ಇದ್ದೀವಿ. ಇದು ಆನ್ ದ ಬೇಸಿಸ್ ಆಫ್ 2025 ಸೆಕೆಂಡ್ ರೌಂಡ್ ಕಟ್ ಆಫ್ ಮಕ್ಕಳೇ. ಈ ಕಟ್ ಆಫ್ ವೇರಿ ಆಗಬಹುದು, ಹಿಂದೆ ಮುಂದೆ ಆಗ್ಬೋದು. ಎಕ್ಸಾಂಪಲ್ ಹೇಳೋದಾದ್ರೆ ಹೋದ ವರ್ಷ RVC ಒಳ ಯಾವುದೋ ಒಂದು ಕ್ಯಾಟಗರಿಯಲ್ಲಿ 900 ರ್ಯಾಂಕ್ ಕಂಪ್ಯೂಟರ್ ಸೈನ್ಸ್ ಕ್ಲೋಸ್ ಆಗಿದೆ ಸೆಕೆಂಡ್ ರೌಂಡ್ ಅಲ್ಲಿ. ಇಟ್ ಮೇ ಗೋ ಅಪ್ ಟು 1500 ಆರ್ ಹಿಂದಕ್ಕೊಂದು 600 500 ಆತರ ಹೋಗ್ಬೋದು. ಅದಕ್ಕೇನೆ ನೀವು ಇದು 100% ಅಲ್ಲ, ಬಟ್ ಸಿಮಿಲರ್ ಇರುತ್ತೆ, ತುಂಬಾ ವೇರಿ ಆಗಲ್ಲ. ಇಲ್ಲೊಂದು 1000 ಇದ್ರೆ ನಿಮ್ ಒಂದು 1,00,000 ರ್ಯಾಂಕ್ ಇದ್ರೆ 100% ನಿಮ್ಗೆ ಸೀಟ್ ಸಿಗಲ್ಲ, ಅಷ್ಟೊಂದು ವೇರಿ ಆಗಲ್ಲ. ಮೇ ಬಿ ಹಿಂದೆ ಮುಂದೆ 20 to 30% ನೀವು ಹಾಕೋಬಹುದು. ಇದರ ಕ್ಯಾಟಗರಿ ವೈಸ್ ಕಟ್ ಆಫ್ ಮಾಡಿದ್ದೀನಿ. CS ಗೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ ಟೋಟಲ್ ಇಂಟೇಕ್ 360 ಇದೆ. KEA ಅವರು 45% ಕೋಟಾ ಏನಿದೆ ಅದರ ಮುಖಾಂತರ 162 ಸೀಟ್ ನ ಅವರು ಫಿಲ್ ಮಾಡ್ತಾರೆ. ಕ್ಯಾಸ್ಟ್ ವೈಸ್ ಅಂದ್ರೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀನಿ. ನೀವು ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ತಿರೋ ಆ ಕ್ಯಾಟಗರಿನ ನೋಡಿ, ಯಾವ ಬೇರೆ ಕ್ಯಾಟಗರಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಡಿಯರ್ ಚಿಲ್ಡ್ರನ್ಸ್, ಓಕೆನಾ? ನೋಡಿ, 2025 RVCE ಸೆಕೆಂಡ್ ರೌಂಡ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ನೋಡಿ. ಜನರಲ್ ಮೆರಿಟ್ 446 ರ್ಯಾಂಕ್ ಕ್ಲೋಸ್ ಆಗಿದೆ. ಮೇ ಬಿ ಈ ವರ್ಷ 300ಗೂ ಕ್ಲೋಸ್ ಆಗ್ಬೋದು, 600ಗೂ ಕ್ಲೋಸ್ ಆಗ್ಬೋದು. ಆ ರೇಂಜ್ ಅಲ್ಲಿ ಅದು ವೇರಿ ಆಗುತ್ತೆ, ಇಯರ್ ಆನ್ ಇಯರ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇದು ನೀವು ತುಂಬಾ ಚೆನ್ನಾಗಿದೆ ಈ ಕಾಲೇಜು. ಇದು ಫಸ್ಟ್ ಕಾಲೇಜ್, ನಂಬರ್ 1 ಕಾಲೇಜ್ ಅಂತ ಕೂಡ ಇದನ್ನ ಕರೀತಾರೆ. ಆನ್ ದ ಕಟ್ ಆಫ್ ಬೇಸಿಸ್ ಹೇಳ್ತಾ ಇದ್ದೀನಿ, ಆಯ್ತಾ? ನೋಡಿ, ಇದೆಲ್ಲ ಜನರಲ್ ಮೆರಿಟ್ ರ್ಯಾಂಕ್ ಇದೆ, ನೀವು ನೋಡ್ಕೊಂತಾ ಹೋಗ್ಬೋದು. ಜನರಲ್ ಮೆರಿಟ್ ಇದೆ, ಆಮೇಲೆ ಕೆಟಗರಿ 1 ನೋಡಿ, 1G ಇದೊಂದು ಹೇಳೋದು ಮರ್ತೋದೆ, ಒಂದ್ ಸೆಕೆಂಡ್ ನೋಡಿ. ಇದು GM ಅಂದ್ರೆ ಜನರಲ್ ಮೆರಿಟ್ ಅಂತ. GMR ಅಂದ್ರೆ ಏನ್ ಸರ್ ಅಂದ್ರೆ, ಜನರಲ್ ಮೆರಿಟ್ ಒಳಗೆ ಯಾವ ವಿದ್ಯಾರ್ಥಿ ರೂರಲ್ ಕೋಟಾನ್ ಕ್ಲೈಮ್ ಮಾಡ್ತಾರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ನೀವು ಆಲ್ರೆಡಿ ಇದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರ್ತೀರಾ. ಆ ಕನ್ನಡ ಮೀಡಿಯಂ ನಿಮ್ ವೆರಿಫಿಕೇಶನ್ ಅಲ್ಲಿ GMK ಕನ್ನಡ ಮೀಡಿಯಂ ಇದ್ರೆ ನೀವು ಈ ಕೋಟಾದಲ್ಲಿ ಬಿಲಾಂಗ್ ಆಗ್ತೀರಾ ಸರ್. ಕರೆಕ್ಟ್ ಆಗಿ 1249ಕ್ಕೆ ಜನರಲ್ ಮೆರಿಟ್ ಕಟ್ ಆಫ್ ಫಾರ್ ಕನ್ನಡ ಮೀಡಿಯಂ ಆಗುತ್ತಾ ಅಂದ್ರೆ ಆ ತರ ಅಲ್ಲ. ಇದು ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಕರೆಕ್ಟ್ ಆಗಿ ಇಷ್ಟಕ್ಕೆ ಆಗುತ್ತೆ. ಮೇ ಬಿ ಈ ವರ್ಷ ಇದು 1500ಕ್ಕೆ ಹೋಗ್ಬೋದು, ಇಲ್ಲ 900ಕ್ಕೆ ಬರ್ಬೋದು. ಈ ತರನು ಇರುತ್ತೆ. ಆನ್ ದ ಬೇಸಿಸ್ ಆಫ್ ಆ ವರ್ಷ ಯಾವ ತರ ಆಪ್ಷನ್ ಎಂಟ್ರಿ ಆಗಿದೆ, ಎಷ್ಟು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಿದ್ರು, ಯಾವ ತರ ಇತ್ತು ಪೇಪರ್, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ, ಓಕೆನಾ? ನೋಡಿ, ಜನರಲ್ ಮೆರಿಟ್ ಎಲ್ಲದಕ್ಕೂ ನೆನ್ಪಿಟ್ಕೊಳ್ಳಿ. R ಅಂದ್ರೆ ರೂರಲ್, ಯಾರು 1 to 10th ರೂರಲ್ ಓದಿರ್ತಿರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. K ಅಂದ್ರೆ ಕನ್ನಡ ಮೀಡಿಯಂ, ನೀವು ಕ್ಲೈಮ್ ಮಾಡಿದ್ರೆ ಮಾತ್ರ, ನೀವು ಓದ್ಬಿಟ್ಟು ಕ್ಲೈಮ್ ಮಾಡಿಲ್ಲ ಅಂದ್ರೆ ಅದು ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ ನೋಡಿ, 1G ಕ್ಯಾಟಗರಿ 1 ಅಂತ ಏನ್ ಕರಿತೀವಿ ಅದು 1G. 1R ಅಂದ್ರೆ ಕ್ಯಾಟಗರಿ 1 ಅಲ್ಲಿ ರೂರಲ್, ಕ್ಯಾಟಗರಿ 1 ಅಲ್ಲಿ K ಕನ್ನಡ ಅಂದ್ರೆ K ಅಂದ್ರೆ ಕನ್ನಡ. ನೋಡಿ ಡಿಯರ್ ಚಿಲ್ಡ್ರನ್ಸ್, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇದೇನ್ ಸರ್ ಇದು ಬ್ಲಾಂಕ್ ಇದೆ, ಇದ್ಯಾಕೆ ಇದು ರ್ಯಾಂಕ್ ತೋರಿಸ್ತಾ ಇಲ್ಲ ಅಂದ್ರೆ, ಮೇ ಬಿ ಇಲ್ಲಿ ಆ ಒಂದು ಕನ್ನಡ ಮೀಡಿಯಂ ಇದ್ದಂತಹ ಒಂದು ಕೋಟಾ ಫಸ್ಟ್ ರೌಂಡ್ ಅಲ್ಲೇ ಫಿಲ್ ಆಗೋಗಿರ್ಬೋದು, ಅದಕ್ಕೋಸ್ಕರ ಅಲ್ಲಿ ಬ್ಲಾಂಕ್ ತೋರಿಸಿದೆ. ಬಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹಾಕ್ಬಾರ್ದ ಹಂಗೇನಿಲ್ಲ, ನೀವು ಹಾಕೋಬಹುದು. ಇಲ್ಲಿ ಕನ್ನಡ ಮೀಡಿಯಂಗೆ ಸೀಟ್ ಇಲ್ವಾ ಸರ್, ಹಂಗೇನಿಲ್ಲ. ಮೇ ಬಿ ಫಸ್ಟ್ ರೌಂಡ್ ಅಲ್ಲೇ ಮುಗ್ದೋಗಿರ್ಬೋದು, ಸೀಟು ಇಲ್ದೇನೆ ಇರ್ಬೋದು. ಆತರ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಹಾಕ್ಬೋದು, ಹಾಕಿ, ಆಯ್ತಾ? ಹಾಕ್ಬೋದು ಅಂದ್ರೆ ನೀವು ಹಾಕ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೋಡಿ, ಇಲ್ಲೂ ಕೂಡ ಕನ್ನಡ ಮೀಡಿಯಂ 3A ಕನ್ನಡ ಮೀಡಿಯಂ ಒಳಗೆ ಯಾವ ಸೀಟು ಇಲ್ಲ. ಮೇ ಬಿ ಆ ವರ್ಷ ಫಸ್ಟ್ ರೌಂಡ್ ಅಲ್ಲೇ ಕನ್ನಡ ಮೀಡಿಯಂ ಸೀಟ್ಸ್ ಅದಕ್ಕೇನು ಅಲಾಟ್ ಆಗಿತ್ತು, ಅದು ಪೂರ್ತಿ ಮುಗ್ದೋಗಿರ್ಬೋದು ಅಲ್ವಾ? ನೋಡಿ, 3AR ಮೇ ಬಿ ಈ ವರ್ಷ 1800ಕ್ಕೂ ಸಿಗ್ಬೋದು. ಇದು ಕಟ್ ಆಫ್ ಅಷ್ಟೇ. ಕ್ಲೋಸಿಂಗ್ ರ್ಯಾಂಕ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, 2025 ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಆಗಿತ್ತು, ಕ್ಯಾಟಗರಿ ವೈಸ್ ಕೊಟ್ಟಿದ್ದೀನಿ. ಅದೇ ತರ ನೋಡಿ, 2A ಜನರಲ್, 2AR ಎಲ್ಲ ಇದೆ. ಇದು ಕಟ್ ಆಫ್ ಅಷ್ಟೇ, ಇದನ್ನೇ ನೀವು ಫೈನಲ್ ಅಂತ ಅನ್ಕೋಬೇಡಿ. ಬಟ್ ಈ ರೇಂಜ್ ಅಲ್ಲಿ ಇದ್ರೆ ನಿಮ್ದು ಸಿಗುತ್ತೆ. 1000 1500 ಇದ್ರೆ ಈ ಕ್ಯಾಟಗರಿಯಲ್ಲಿ ಸಿಗುತ್ತೆ ನಿಮ್ಗೆ. ತುಂಬಾ ಒಂದು ಅಕಸ್ಮಾತ್ ಯಾರೋ ಒಬ್ಬ ಸ್ಟೂಡೆಂಟ್ 2AG ಅಲ್ಲಿ ಇರ್ತಾರೆ, 2A ಜನರಲ್ ಅಲ್ಲಿ ಇರ್ತಾರೆ, ಅವ್ರದೊಂದು ರ್ಯಾಂಕ್ 80,000 90,000 40,000 ಇರುತ್ತೆ, ಅವ್ರಿಗೆ ಸಿಗುತ್ತಾ? 100% ಸಿಗಲ್ಲ. ಹಂಗಂತ ಹಾಕ್ಬಾರ್ದಾ? ಹಂಗೇನು ಇಲ್ಲ, ನೀವು ಹಾಕ್ಬೋದು, ಬಟ್ ಸಿಗಲ್ಲ ಅಷ್ಟೇ. ಅದು ನೀವು ಹಾಕೋದಕ್ಕೆ ಏನು ಇಲ್ಲ. ನೀವು 2 ಲಕ್ಷ ರ್ಯಾಂಕ್ ಬಂದಿರೋರು RVCE ಒಳಗೆ ಕಂಪ್ಯೂಟರ್ ಸೈನ್ಸ್ ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು, ಫಸ್ಟ್ ಪ್ರಿಫರೆನ್ಸ್, ಅರ್ಥ ಆಯ್ತಾ? ನೀವು ಕೊಡಬಾರ್ದು ಅಂತ ಏನಿಲ್ಲ, ಬಟ್ ನಿಮ್ಗೆ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಕೆಲವು ಸ್ಟೂಡೆಂಟ್ಸ್ 2000 ಇರುತ್ತೆ, ಅವ್ರೇ ಹಾಕಕ್ ಹೋಗಲ್ಲ, ಹಂಗಲ್ಲ, ನೀವು ಹಾಕ್ಬೇಕು. ನಿಮ್ ನಿಯರ್ ಬೈ ಇದ್ರೆ ಹಾಕ್ಬೇಕು. ನೀವು 20,000 30,000 ಇರೋರು ಕೂಡ ಹಾಕ್ತಾರೆ, ನಿಮ್ಗೆ ಸಿಗಲ್ಲ. ಅಷ್ಟು ಏನ್ ಕಳ್ಕೊತೀರ? ಎಷ್ಟು ಬೇಕಾದ್ರೂ ಆಪ್ಷನ್ಸ್ ಕೊಡ್ಬೋದಲ್ಲ,
ಅದಕ್ಕೆ ಏನಾದ್ರು ಸಪ್ರೇಟ್ ಏನಾದ್ರು ಫೀಸ್ ಚಾರ್ಜ್ ಮಾಡ್ತಾರಾ? ಏನಿಲ್ವಲ್ಲ, ನೀವು ಎಷ್ಟು ಸಾವಿರ ಆಪ್ಷನ್ಸ್ ಬೇಕಾದ್ರೂ ಕೊಡ್ಬೋದು. ಅರ್ಥ ಆಯ್ತಾ? ನೀವು 2 ಲಕ್ಷ ರ್ಯಾಂಕ್ ಇದ್ರು ಕೂಡ RVCE ಕಂಪ್ಯೂಟರ್ ಸೈನ್ಸ್ ಹಾಕ್ಬೋದು. ಯಾವ್ದೇ ಅಕಸ್ಮಾತ್ 2A ಜನರಲ್ ಇದ್ರೆ ಕೂಡ ನೀವು ಹಾಕ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಅದೇ ತರ 2B ಇದೆ ನೋಡಿ, ಇಲ್ಲಿ ಕನ್ನಡ ಮೀಡಿಯಂ, ಮೇ ಬಿ ಫಸ್ಟ್ ರೌಂಡ್ ಅಲ್ಲೇ ಫಿಲ್ ಆಗಿರ್ಬೋದು. ಆತರ ನೋಡ್ತಾ ಹೋಗಿ. ಇದು 3B, ಇದು SC ಜನರಲ್, SCR, SCK ನೋಡ್ತಾ ಹೋಗಿ ನೀವು. ನೋಡಿ ಇಲ್ಲಿಗೆ ಮುಗೀತು. ಇಷ್ಟು ಕೆಟಗರೀಸ್ ಇದೆ. ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ.